ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ತುಂಬ ಜನ ಫ್ರಾಕ್ ಸ್ಟಿಚ್ ಮಾಡೋದಕ್ಕೆ ಸರ್ಚ್ ಮಾಡ್ತೀರಾ. ಅದಕ್ಕೋಸ್ಕರ ಫ್ರಾಕ್ ಕಟಿಂಗ್ನ ಇವತ್ತಿನ ವಿಡಿಯೋದಲ್ಲಿ ಹಾಕೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಇದು ಒಂದು ಬ್ಲೌಸ್ ಪೀಸು. ಈ ಬ್ಲೌಸ್ ಪೀಸಲ್ಲೇ ನಾನು ಇವಾಗ ಫ್ರಾಕ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತೀನಿ. ಇವಾಗ ಕಟಿಂಗ್ ವಿಡಿಯೋನ ಹಾಕ್ತೀನಿ, ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಮೊದಲಿಗೆ ಲೈನಿಂಗ್ ಎಷ್ಟಿದೆ ಅಷ್ಟನ್ನು ಇಟ್ಕೊಂಡು ಬಿಟ್ಟಿದ್ದೀನಿ, ಏಕೆಂದರೆ ಸ್ವಲ್ಪನೇ ಬೇಕಾಗಿರೋದ್ರಿಂದ ಸ್ವಲ್ಪನೇ ಕಟ್ ಮಾಡ್ಕೊಂಡು ಎತ್ತಿಡೋಣ ಅಂತ ಅಂದ್ಕೊಂಡು ಫುಲ್ ಲೈನಿಂಗ್ನ ಇಟ್ಕೊಂಡಿದ್ದೀನಿ. ಇವಾಗ ಈ ರೀತಿ ಫೋಲ್ಡ್ ಮಾಡ್ಕೊತೀನಿ. ಒಂದ್ಸಲ ಒಂದು ಈ ರೀತಿ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫ್ರಂಟು ಬ್ಯಾಕು ಎರಡೂ ಕೂಡ ಒಟ್ಟಿಗೆ ಕಟ್ ಮಾಡ್ತಿದ್ದೀನಿ. ಇವಾಗ ನಾನು 4 ಫೋಲ್ಡ್ ಇದೆ, ಫ್ರಂಟು ಬ್ಯಾಕ್ ಎರಡೂ ಕೂಡ ಒಟ್ಟಿಗೆ ಕಟ್ ಮಾಡ್ತಿದ್ದೀನಿ. ಮೊದಲಿಗೆ ಸಮವಾಗಿ ಈ ರೀತಿ ಕಟ್ ಮಾಡಿಕೊಂಡು ಇವಾಗ ಫ್ರಾಕ್ನ ಕೊಟ್ಟಿದ್ದಾರೆ ಅವರು ಮೆಜರ್ಮೆಂಟಿಗೆ. ಆ ಫ್ರಾಕ್ನ ತಗೊಂಡು ಎಷ್ಟೆಷ್ಟಿದೆ ನೋಡಿಕೊಂಡು ಕಟ್ಟಿಂಗ್ ಮಾಡ್ತೀನಿ. ಮೊದಲಿಗೆ 1/2 ಇಂಚು ಹೊಲಿಗೆಗೆ ಅಂತ ಮಾರ್ಕ್ ಮಾಡ್ಕೊತಿದ್ದೀನಿ. ಫ್ರಾಕ್ನ ಈ ರೀತಿಯಾಗಿ ಕೊಟ್ಟಿದ್ದಾರೆ ಅವರು, ಹೇಳಿದ್ದಾರೆ ಇದಕ್ಕಿಂತ ಅಗಲ ಉದ್ದ ಎಲ್ಲದು ಕೂಡ 1-2 ಇಂಚಷ್ಟೇ ಉದ್ದ 1-2-3 ಇಂಚಷ್ಟೇ ಜಾಸ್ತಿ ಇರಲಿ, ಅಗಲ 1 ಇಂಚ್ ಜಾಸ್ತಿ ಇರಲಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇವಾಗ ಆ ರೀತಿಯಾಗಿ ಕಟ್ ಮಾಡ್ಕೊತೀನಿ. ಇವಾಗ 1 ವರ್ಷದ ಪಾಪು, 1-1.5 ವರ್ಷದ ಪಾಪು ಅಂತ ಅಂದ್ಕೊಳ್ಳಿ. ಅಗಲ ಬಂದು 10 ಇಂಚಿದೆ. ಕೆಳಗಡೆ ನರ್ಗೆ ಕೊಟ್ಟಿರೋದನ್ನು ಬಿಟ್ಟು ಬಾಡಿ ಪಾರ್ಟ್ನ ಮಾತ್ರ ಅಳತೆ ಮಾಡ್ಕೊತಿದ್ದೀನಿ. 8 ಇಂಚಿದೆ ಉದ್ದ 8 ಇಂಚಿದೆ, ಅಗಲ 10 ಇಂಚಿದೆ. 8 ಇಂಚಿಗೆ ನಾನು ಒಂದು ಅರ್ಧ ಇಂಚು ಜಾಸ್ತಿನ ತೊಗೊಂಡಿದ್ದೀನಿ. ಅರ್ಧ ಇಂಚು ಜಾಸ್ತಿ ತೊಗೊಂಡು ಒಂದು ಅರ್ಧ ಇಂಚು ಹೊಲಿಗೆಗೂ ಅಂತಲೂ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಸುತ್ತಳತೆ ಬಂದು 10 ಇದೆ, ಅದಕ್ಕೆ ಒಂದು ಅರ್ಧ ಇಂಚು ಜಾಸ್ತಿ ತೊಗೋತೀನಿ. ಅರ್ಧ ಇಂಚು ಜಾಸ್ತಿ ತೊಗೊಂಡು ಮಾರ್ಕ್ ಮಾಡ್ಕೊತೀನಿ ನೀಟಾಗಿ. ನೋಡಿ 10 ಇಂಚಿದೆ. ಒಂದು ಸಲ ಇಲ್ಲ 2 ಸಲ ಟೇಪಲ್ಲಿ ಅಳತೆ ಮಾಡ್ಕೊಳ್ಳಿ. ಟೇಪಲ್ಲಿ ಅಳತೆ ಮಾಡ್ಕೊಂಡಿಲ್ಲ ಅಂದರೂ ಕೂಡ ನೀವು ನಾನು ಏನು ಮೆಜರ್ಮೆಂಟ್ ತೋರಿಸ್ತಿದ್ದೀನಿ ಆ ಮೆಜರ್ಮೆಂಟಾಗಿ ಸ್ಟಿಚ್ ಮಾಡಿದ್ರೆ 1.5 ವರ್ಷದಿಂದ 2.5 ವರ್ಷದವರೆಗೂ ನಾವು ಈ ಬಟ್ಟೆನ ಯೂಸ್ ಮಾಡ್ಬೋದು ಪಾಪುಗೆ. ಇವಾಗ 5ವರೆಗೆ ಸುತ್ತಳತೆ 5ವರೆಗೆ ಮಾರ್ಕ್ ಮಾಡಿಕೊಂಡು 2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಫ್ರಾಕು ಸ್ವಲ್ಪ ತುಂಡ ಇದ್ದರೂ ನಡೆಯುತ್ತೆ ಅಲ್ವಾ, ಹಾಗಾಗಿ ಅಗಲ ಇದ್ದರೆ ನಾವು ತುಂಬ ದಿನ ಬಳಸ್ಬೋದು. ಇವಾಗ ಶೋಲ್ಡರು ಆರ್ಮೋಲು 4 ಇದೆ. ಆರ್ಮೋಲ್ ಡೌನು 4 ಇದೆ, ಅಷ್ಟನ್ನೇ ಇಟ್ಕೊತಿದ್ದೀನಿ 4ಅನ್ನೇ. ಇವಾಗ ನಾನು ನೆಕ್ ಬಿಡ್ತು 2 ಮತ್ತು ಶೋಲ್ಡರ್ ಬಿಡ್ತು 2 ಎರಡೂ ಕೂಡ 2-2 ಇಂಚೆ ಇಟ್ಕೊತೀನಿ. ಒಂದು ಸಲ ಬ್ಲೌಸಲ್ಲಿ ಇದರಲ್ಲೂ ಕೂಡ ಫ್ರಾಕಲ್ಲೂ ನೋಡ್ಕೊತೀನಿ. ನೋಡಿ ಈ ರೀತಿಯಾಗಿ ನೋಡಿಕೊಂಡು 2-2 ಇಂಚಿದೆ. ನೋಡಿ ಟೇಪಲ್ಲೂ ಕೂಡ ತೋರಿಸ್ತಿದ್ದೀನಿ, 2-2 ಇಂಚಿದೆ. ಶೋಲ್ಡರ್ ಬಿಡ್ತು ನೆಕ್ ಬಿಡ್ತೆಲ್ಲ. ಉದ್ದ ಬಂದು 8.5 ಇದೆ, ಅಗಲ ಬಂದು 5.5 ಇದೆ, ಆರ್ಮೋಲ್ ಡೌನು 4 ಇದೆ. ನೋಡ್ಕೊಳ್ಳಿ, ನಿಮಗೆ ಬೇಕು ಅನ್ನೋಗಿದ್ರೆ ನಿಮ್ದು ಯಾವುದೇ ರೀತಿ ಮೆಜರ್ಮೆಂಟ್ ಕೊಟ್ಟಿಲ್ಲ ಅವರು ಅಂದರೂ ಕೂಡ ನಿಮ್ಮ ಪಾಪುಗೆ ನೀವೇನೇ ಈ ರೀತಿಯಾಗಿ ನೋಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೋದು. ಇಷ್ಟು ಇದೆ ನೋಡಿ. ಇವಾಗ ನೆಕ್ನ ನಾನು 3.5 ತೊಗೊಂಡಿದ್ದೀನಿ. ನೆಕ್ಕಿನ ಉದ್ದ 3.5 ತೊಗೊಂಡಿದ್ದೀನಿ, ಅಗಲ 2 ತೊಗೊಂಡಿದ್ದೀನಿ. ಇವಾಗ ಒಟ್ಟಿಗೆ ಕಟ್ ಮಾಡಿಬಿಡ್ತೀನಿ ನೀಟಾಗಿ. ಯಾರೆಲ್ಲ ಮಕ್ಕಳಿಗೆ ಸ್ವಲ್ಪ ಟೈಲರಿಂಗ್ ಗೊತ್ತಿದ್ದು ಮಕ್ಕಳಿಗೆ ಕಟ್ ಮಾಡ್ಕೋಬೇಕು ಆದರೆ ಕರೆಕ್ಟಾಗಿ ಮೆಜರ್ಮೆಂಟ್ ಗೊತ್ತಿಲ್ಲ ಅನ್ನೋರು ಇದನ್ನು ನೋಡ್ಕೊಂಡು ನೀವು ಕೂಡ ಕಟ್ ಮಾಡ್ಕೋಬೋದು. ಸ್ವಲ್ಪ ಉದ್ದ ಅಗಲ ಇದ್ದರೆ ನಾವು ಟ್ರಕ್ ಹಾಕೋಬೋದು. ಈಗ ಅಗಲವಾಗಿ ಸ್ಟಿಚ್ ಮಾಡಿದರೆ ಸೈಡಲ್ಲಿ ಸ್ವಲ್ಪ ಟ್ರಕ್ನ ಹಾಕೋಬೋದು. ಉದ್ದ ಇದ್ದರೆ ಇನ್ನೊಂದು ಫೋಲ್ಡ್ ಮಾಡಿಕೊಂಡು ತುಂಡ ಮಾಡ್ಕೋಬೋದು, ಯಾವುದೇ ರೀತಿ ತೊಂದರೆ ಆಗಲ್ಲ. ನನ್ನ ಪ್ರಕಾರ ಅವ್ರ ಪಾಪುಗೆ ಈಗ 1.5 ವರ್ಷ, ನಾನು ಸ್ವಲ್ಪ 1-2.5 ವರ್ಷದವರೆಗೂ ಯೂಸ್ ಮಾಡೋ ರೀತಿಯೇ ಕಟ್ಟಿಂಗ್ ಮಾಡ್ತಿದ್ದೀನಿ. ಇವಾಗ ಫ್ರಂಟು ಬ್ಯಾಕ್ ಎರಡೂ ಕೂಡ ಸಪ್ರೇಟ್ ಮಾಡಿಕೊಂಡು ನೆಕ್ನ ಕಟ್ ಮಾಡ್ತಿದ್ದೀನಿ. 3.5 ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನು ಫ್ರಂಟನ್ನ ಕಟ್ ಮಾಡ್ತಿದ್ದೀನಿ ನೀಟಾಗಿ. ಬ್ಯಾಕ್ನ ನಾನು ಸ್ವಲ್ಪ ಇದು 3.5 ಇಂಚಿಗೆ ಕಟ್ ಮಾಡಿಕೊಂಡು ಸ್ವಲ್ಪ ಓಪನ್ ಮಾಡ್ಕೋತೀನಿ. ಒಂದು ಉಕ್ಸ್ ಹಾಕೋ ರೀತಿ ಓಪನ್ ಮಾಡ್ಕೋತೀನಿ, ಏಕೆಂದರೆ ಮಕ್ಕಳು ಬೆಳವಣಿಗೆ ಆಗ್ತಾ ಕೆಲವೊಂದು ಫ್ರಾಕ್ಸು ತಲೆ ನುಗ್ಗಲ್ಲ. ಅದಕ್ಕೋಸ್ಕರ ಈ ರೀತಿ ಈ ರೀತಿ ಓಪನ್ ಮಾಡಿ ಒಂದು ಗುಂಡಿ ಹಾಕೋದ್ರಿಂದ ಒಂದು ಅಷ್ಟು ದಿವಸದವರೆಗೂ ಬಳಸ್ಬೋದು ಫ್ರಾಕ್ನ. ಅದಕ್ಕೋಸ್ಕರ ಈ ರೀತಿ ಮಾಡ್ಕೋತಿದ್ದೀನಿ. ಚಿಕ್ಕ ಮಕ್ಕಳು ಅಂತ ಹೇಳ್ತೀವಿ, ಕೆಲವೊಂದು ಮಕ್ಕಳು ದಪ್ಪ ಸಣ್ಣ ಇರ್ತವೆ, ಕೆಲವೊಂದು ಮಕ್ಕಳು ಹೈಟ್ ಜಾಸ್ತಿ ಇರುತ್ತೆ. ಅದನ್ನು ನೋಡ್ಕೊಂಡು ಕೂಡ ಮಾಡ್ಕೋಬೇಕು ನಾವು. ಇವಾಗ ಬ್ಲೌಸ್ ಪೀಸ್ನ ತೊಗೊಂಡು ಒಟ್ಟಿಗೆ ನೋಡಿ ಎರಡನ್ನೂ ಕೂಡ ಒಟ್ಟಿಗೆ ಕಟ್ ಮಾಡ್ಕೋತಿದ್ದೀನಿ. ಫ್ರಂಟು ಬ್ಯಾಕ್ ಎರಡನ್ನೂ ಕೂಡ ಒಟ್ಟಿಗೆ ಕಟ್ ಮಾಡ್ಕೋತಿದ್ದೀನಿ. ಒಂದು ಬ್ಲೌಸ್ ಪೀಸ್ ಸಾಕು ಈ ರೀತಿ ಫ್ರಾಕ್ನ ಸ್ಟಿಚ್ ಮಾಡೋದಕ್ಕೆ. ಇವಾಗ ಬ್ಲೌಸ್ ಪೀಸು ತುಂಬ ಜನದ ಮನೇಲಿ ಇದ್ದೇ ಇರುತ್ತೆ, ಎಷ್ಟು ಕುಕ್ಮಕ್ಕೆಲ್ಲ ಕೊಟ್ಟಿರ್ತಾರೆ. ಮತ್ತು ಕೆಲವೊಂದು ಸೀರೆ ಬ್ಲೌಸ್ಗಳನ್ನ ಇಷ್ಟ ಆಗಲ್ಲ ನಮಗೆ, ಸ್ಟಿಚ್ ಮಾಡಿಸ್ಕೊಳ್ಳಲ್ಲ. ಆ ಥರದನ್ನೆಲ್ಲ ತೊಗೊಂಡು ಈ ರೀತಿ ಎಲ್ಲ ನೀವೇ ಬೇಕಾದರೆ ಸ್ಟಿಚ್ ಮಾಡ್ಕೋಬೋದು. ಲೇಸ್ ಎಲ್ಲ ಕೊಟ್ಟು ಕೂಡ ಸ್ಟಿಚ್ ಮಾಡ್ಕೋಬೋದು, ಆದರೆ ನಾನು ಯಾವುದೇ ರೀತಿ ಲೇಸ್ ಕೊಡಲ್ಲ. ಇವಾಗ ಟೋಟಲಾಗಿ ತೊಗೋಬಾರ್ದು ನಾವು, ಟೋಟಲಾಗಿ ತೊಗೊಂಡ್ರೆ ಜಾಸ್ತಿ ಇರುತ್ತೆ. ಈಗ 10.5 5.5 ಅಂದರೆ 11 ಇಂಚ್ ಬರುತ್ತೆ. 11 ಇಂಚ್ ಏನಿದೆ ಅದನ್ನು ಮಾತ್ರ ತೊಗೋತೀನಿ. 2 ಇಂಚ್ ಎಕ್ಸ್ಟ್ರಾ ಏನು ಬಿಟ್ಟಿದ್ದೀನಿ ಅದನ್ನು ಬಿಟ್ಬಿಟ್ಟು 11 ಇಂಚ್ ತೊಗೊಂಡು 11 ಇಂಚಿಗೆ ಡಬ್ಬಲ್ ಮಾಡ್ಕೋತೀನಿ. 11 ಇಂಚ್ ಏನಿದೆ ಅದನ್ನು ಡಬ್ಬಲ್ ಮಾಡ್ಕೊಂಡಾಗ
ಒಂದೊಂದು 22 ಇಂಚ್ ಬರುತ್ತೆ. 22 ಇಂಚಿಗಿಂತನೂ ಜಾಸ್ತಿ ಅಗಲನ ತಗೋತೀನಿ ಬಟ್ಟೆ ಇದ್ದರೆ, ಇಲ್ಲಾಂದರೆ 22 ಇಂಚ್ ತೊಗೊಳ್ಳಿ. 11 ಇಂಚಿದೆ. 11 ಇಂಚಿಗೆ ಇವಾಗ ನರಿಗೆ ಕೊಡಬೇಕಲ್ಲ ನಾವು ಕೆಳಗಡೆ ಪಾರ್ಟಿಗೆ, ಅದಕ್ಕೋಸ್ಕರ 11 ಇಂಚಿಗೆ 11 ಇಂಚ್ ಸೇರಿಸ್ಕೊಂಡು 22 ಇಂಚು 25 ಇಂಚು ಈ ರೀತಿ ಅಗಲನ ತಗೊಳ್ಳಿ. ನಿಮ್ಮ ಬಟ್ಟೆ ಎಷ್ಟಿರುತ್ತೆ ಅದ್ರ ಮೇಲೆ ನೋಡಿ ತೊಗೊಳ್ಳಿ. ಇದು ಬಟ್ಟೆ ಜಾಸ್ತಿನೇ ಇದೆ, ಅದಕ್ಕೋಸ್ಕರ ಜಾಸ್ತಿನೇ ತೊಗೋತೀನಿ. ಇವಾಗ 11 22 ಯಾಕೆ 28 ಇಂಚೇನೋ ಇದೆ ಇದು ಅಗಲ. ಎಷ್ಟಿದೆ ಅಷ್ಟನ್ನು ಕೂಡ ತೊಗೊತೀನಿ. ಅಗಲ ಎಷ್ಟಿದೆ ಅಷ್ಟನ್ನು ಕೂಡ ತೊಗೋತೀನಿ. ನರಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಸ್ಟಿಚ್ ಮಾಡಿ ಮಿಕ್ಕಿದ್ರೆ ಬಟ್ಟೆ ವೇಸ್ಟ್ ಆಗುತ್ತಲ್ವ, ಅದಕ್ಕೋಸ್ಕರ ಎಷ್ಟಿದೆ ಅಷ್ಟನ್ನು ನೀಟಾಗಿ ಇಟ್ಕೊಂಡು ಇವಾಗ ಉದ್ದನ ಕಟ್ ಮಾಡ್ಕೋತೀನಿ. ನೋಡಿ ಈ ರೀತಿಯಾಗಿ ಇದು ಅಗಲ, ಇವಾಗ ಫೋಲ್ಡ್ ಮಾಡ್ಕೊಂಡಿರೋದು ಹಿಂಗೆ ಅಗಲ. ಇವಾಗ ಉದ್ದನ ಕಟ್ ಮಾಡ್ಕೋತೀನಿ. ನೋಡಿ ಫ್ರಾಕನ್ನ ತಗೊಂಡು ಎಷ್ಟು ಇಂಚಿದೆ ಅಷ್ಟಕ್ಕೆ ಒಂದ್ಸಲ ಚೆಕ್ ಮಾಡ್ಕೋತೀನಿ. ಈ ರೀತಿ ಚೆಕ್ ಮಾಡಿಕೊಂಡಾಗ ಇದು ಕೂಡ 8:45 9 ಬರ್ತಿದೆ. ನಾನು ಇದನ್ನು 12.5 ಇಟ್ಕೋತೀನಿ. 12 ಇಂಚು ನೋಡಿ, 12 ಇಂಚು ಉದ್ದನೇ ಇಟ್ಕೋತೀನಿ. ಒಂದು ಅರ್ಧ ಇಂಚು ಹೊಲಿಗೆಗೆ ಅಂತ ಇಟ್ಕೋತೀನಿ. 12.5 ಉದ್ದನೇ ಇಟ್ಕೋತೀನಿ. ಇದು ಉದ್ದ ಇವಾಗ ನಾನು ಇಟ್ಕೋತಿರೋದು. ಕೆಳಗಡೆ ಫ್ರಾಕು ನರಿಗೆ ಕೊಡ್ತೀವಲ್ಲ ಅದ್ರದ್ದು ಉದ್ದ ಇದು. ಅಷ್ಟು ಉದ್ದನೇ ಇಟ್ಕೋತಿದ್ದೀನಿ. 12.5 ಇಂಚ್ ಇಟ್ಕೋತಿದ್ದೀನಿ. ಇಷ್ಟು ದೊಡ್ಡದು ಇಟ್ಕೊಂಡಿದ್ದೀನಿ. ಇಷ್ಟು ಕರೆಕ್ಟಾಗಿದೆ. ಅಷ್ಟು ನಾನು ಒಂದು 3 ಇಂಚಷ್ಟು ದೊಡ್ಡದನ್ನೇ ಇಟ್ಕೋತಿದ್ದೀನಿ. ನೋಡಿ ಈ ರೀತಿ ಕೆಳಗಡೆ ಒಂದೇ ಒಂದು ಫೋಲ್ಡ್ ಮಾಡ್ತೀನಿ. ಜಿಜ್ಜಾಕ್ ಕೂಡ ಮಾಡ್ಕೋಬೋದು, ಆದರೆ ನಾನು ಫೋಲ್ಡ್ ಮಾಡ್ಕೋತೀನಿ. ಏಕೆಂದರೆ ಈ ಬಟ್ಟೆ ಜಿಜ್ಜಾಕ್ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು ನನಗೆ. ಸ್ವಲ್ಪ ಬಟ್ಟೆ ಎಲ್ಲ ಜಾರ್ತಿತ್ತು, ಅದಕ್ಕೋಸ್ಕರ ಫೋಲ್ಡ್ ಮಾಡಿಕೊಂಡ್ರೆ ಚೆಂದ ಅಂತ ಅನ್ನಿಸ್ತು. ಏಕೆಂದರೆ ಸ್ವಲ್ಪ ಮಂದವಾಗಿದೆ ಬ್ಲೌಸ್ ಪೀಸು, ಅದಕ್ಕೋಸ್ಕರ ಫೋಲ್ಡ್ ಮಾಡ್ಕೊಂಡ್ಬಿಡ್ತೀನಿ. ಜಿಜ್ಜಾಕ್ ಏನು ಮಾಡಲ್ಲ. ಫೋಲ್ಡಿಂಗಿಗೆ ಒಂದು ಅರ್ಧ ಇಂಚ್ ಬಿಟ್ಕೊಂಡಿದ್ದೀನಿ. 12 ಇಂಚಿಗೆ ಫ್ರಾಕು ಲೆಂತ್ ಬರುತ್ತೆ. ಕೆಳಗಡೆ ಲೆಂತು, ಮೇಲ್ಗಡೆ 8.5 ಇಟ್ಕೊಂಡಿದ್ದೀನಿ. ಆವಾಗ ಎಲ್ಲದೂ ಸೇರಿಸಿ ಒಂದು 3 4 ಇಂಚಷ್ಟೇ ಉದ್ದ ಬರುತ್ತೆ. ಇವಾಗ ಅವರು 1.5 ವರ್ಷದ ಪಾಪು ಅಂತ ಹೇಳಿದರೆ ಒಂದು 2.5 ವರ್ಷದವರೆಗೂ ಯೂಸ್ ಮಾಡ್ಬೋದು ಇದನ್ನು ಅವರು. ಇವಾಗ ಫ್ರಾಕ್ಸ್ ಎಲ್ಲ ಸ್ವಲ್ಪ ತುಂಡಾಗಿದ್ರು ನಡೆಯುತ್ತಲ್ವ, ಅದಕ್ಕೋಸ್ಕರ ಇನ್ನು ಸ್ವಲ್ಪ ಚೆನ್ನಾಗಿ ಸ್ಟಿಚ್ ಮಾಡಿದ್ರೆ ನಾವು ಜಾಸ್ತಿ ದಿವಸ ಬಳಸ್ಬೋದು. ಡೈಲಿ ಯೂಸಿಗೆ ಕೂಡ ಹಾಕೋಬೋದು ಅವರು. ಇವಾಗ ಹಬ್ಬಕ್ಕೆ ಅಂತ ಹೇಳಿದ್ದಾರೆ, ಏನಕ್ಕೆ ಬಳಸ್ತಾರೋ ಗೊತ್ತಿಲ್ಲ. ಕೆಲವೊಂದು ಇವಾಗ ಒಂದ್ಸಲ 2 ಸಲ ಹಾಕಿ ಆಮೇಲೆ ಡೈಲಿ ಯೂಸಿಗೆ ಬೇಕಾದ್ರೂ ಬಳಸ್ಕೊಬೋದು. ಅಷ್ಟು ಚೆನ್ನಾಗಿರುತ್ತೆ. ಈ ರೀತಿ ಸ್ವಲ್ಪ ಟೈಲರಿಂಗ್ ಗೊತ್ತಿರೋರೆಲ್ಲ ನೀವು ಮನೇಲಿ ಈ ರೀತಿ ಸಣ್ಣ ಪುಟ್ಟ ಬ್ಲೌಸ್ ಪೀಸ್ನೆಲ್ಲ ಬಳಸ್ಕೊಂಡು ನಿಮ್ಮ ಮಕ್ಳಿಗೆ ನೀವೇ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೋಬೋದು. ಇವಾಗ ಲೈನಿಂಗ್ನ ಕಟ್ ಮಾಡ್ಕೊತಿದ್ದೀನಿ ನಾನು. ಲೈನಿಂಗ್ ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊತೀನಿ. ಏಕೆಂದರೆ ಒಳಗಡೆ ನರಿಗೆನ ಸ್ವಲ್ಪ ಜಾಸ್ತಿನೇ ಕೊಟ್ಟಾಗ ದಪ್ಪವಾಗಿ ಚೆನ್ನಾಗಿ ಕಾಣಿಸುತ್ತೆ. ಫ್ರಾಕ್ಸು ನೋಡೋದಕ್ಕೆ ಮಕ್ಕಳಿಗೆ ಕ್ಯಾನ್ ಎಲ್ಲ ಕೊಡುವಂಥ ಅವಶ್ಯಕತೆ ಇರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಲೈನಿಂಗ್ನ ಜಾಸ್ತಿ ಕಟ್ ಮಾಡ್ಕೊತಿದ್ದೀನಿ. ಎಷ್ಟಿದೆ ಉದ್ದ ಅಷ್ಟೇ ಉದ್ದನ ಕಟ್ ಮಾಡ್ಕೊತಿದ್ದೀನಿ. ಅಗಲ ಮಾತ್ರ ನೋಡಿ, ಉದ್ದ ಎಷ್ಟಿದೆ ಅಷ್ಟನ್ನೇ ಕಟ್ ಮಾಡ್ಕೊಂಡಿದ್ದೀನಿ. ಅಗಲ ಬ್ಲೌಸ್ ಪೀಸಿಗಿಂತನೂ ಅಗಲ ಜಾಸ್ತಿ ಇದೆ. ಜಾಸ್ತಿಯಾಗಿ ನರಿಗೆ ಕೊಡ್ತೀನಿ. ಎಷ್ಟಿದೆ ಅಷ್ಟನ್ನು ಕೂಡ ನರಿಗೆನ ಕೊಟ್ಬಿಡ್ತೀನಿ ಒಳಗಡೆ, ಅವಾಗ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತೀನಿ ನಿಮಗೆ, ನಾನು ಯಾವ ರೀತಿ ಸ್ಟಿಚಿಂಗ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಅದು ಕೂಡ ತುಂಬಾ ಈಸಿ ಇದೆ. ನಿಜವಾಗ್ಲೂ ಒಂದು 10ರಿಂದ 15 ಫ್ರಾಕ್ನೇ ಬೇಕಾದ್ರೆ ನಾವು ಸ್ಟಿಚ್ ಮಾಡ್ಬೋದು ಮನೆಯಲ್ಲಿ. ಆ ರೀತಿ ಈಸಿಯಾಗಿಯೇ ತೋರಿಸ್ಕೊಡ್ತೀನಿ ನಾನು. ನನಗೂ ಕೂಡ ಈಸಿ ಅಂತ ಅನಿಸುತ್ತೆ, ನಿಮಗೆ ಯಾವ ರೀತಿ ಅನಿಸುತ್ತೋ ಗೊತ್ತಿಲ್ಲ. ನೋಡಿ ಬೇಕಾದ್ರೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನೀವು ಕೂಡ ಈ ರೀತಿ ಎಲ್ಲ ನಿಮ್ಮ ಮಕ್ಳಿಗೆ ನೀವೇ ಸ್ಟಿಚ್ ಮಾಡ್ಕೋಬೋದು. ದೊಡ್ಡ ಮಕ್ಳಿಗಾದ್ರೂ ಸ್ಟಿಚ್ ಮಾಡ್ಕೋಬೋದು. ಸ್ವಲ್ಪ ಲೆಂತು ವಿಡ್ತೆಲ್ಲ ಜಾಸ್ತಿ ಇರುತ್ತೆ ಅಷ್ಟೇ. ಇದನ್ನು ನೋಡಿಕೊಂಡು ಸಣ್ಣ ಮಕ್ಕಳಿಗೆ ದೊಡ್ಡ ಮಕ್ಕಳಿಗೆ ಎಲ್ಲ ಹಬ್ಬಕ್ಕೆ ಇವಾಗ ತುಂಬ ಜನ ಸ್ವಲ್ಪ ಟೈಲರಿಂಗ್ ಗೊತ್ತಿರೋರೆಲ್ಲ ನೀವು ಕೂಡ ಪ್ರಯತ್ನ ಪಡ್ತಿರ್ತೀರ. ನಿಮ್ಮ ಮಕ್ಕಳಿಗೆ ನೀವೇ ಸ್ಟಿಚ್ ಮಾಡಿಕೊಂಡ್ರೆ ಏನೋ ಒಂಥರ ಖುಷಿ. ನಮ್ಮ ಮಕ್ಕಳಿಗೆ ನಾವೇ ಸ್ಟಿಚ್ ಮಾಡಿ ಹಾಕಿದ್ದೀವಿ ಅಂತ. ನೋಡಿ ಇವಾಗ 2 ಪಾರ್ಟ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೂ ಕೂಡ ಅದು ಕೂಡ 2 ಪಾರ್ಟ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದು ಕೂಡ 2 ಪಾರ್ಟ್ನ ಕಟ್ ಮಾಡ್ಕೊಂಡಿದ್ದೀನಿ. ಒಳಗಡೆ ಲೈನಿಂಗ್ನ ಎಷ್ಟು ಉದ್ದ ಇದೆ ಅಷ್ಟೇ ಉದ್ದ ತೊಗೊಂಡಿದ್ದೀನಿ ಅನ್ಕೋಬೇಡಿ, ಜಾಸ್ತಿ ಅಗಲವಾಗಿ ಫೋಲ್ಡ್ ಮಾಡ್ತೀನಿ. ಆ ರೀತಿ ಎಲ್ಲ ಸ್ಟಿಚ್ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಕ್ಯಾನ್ ಎಲ್ಲ ಕೊಡುವಂಥ ಅವಶ್ಯಕತೆ ಇರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಲೈನಿಂಗ್ನೆಲ್ಲ ಜಾಸ್ತಿನೇ ಕಟ್ ಮಾಡ್ಕೊಂಡಿದ್ದೀನಿ. ಸ್ಟಿಚಿಂಗ್ ವಿಡಿಯೋನು ಕೂಡ ಹಾಕ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಹೀಗೆ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನನ್ನ ವಿಡಿಯೋಗೆ ಲೈಕ್ ಕೊಡಿ.